ಕಾಂಗ್ರೆಸ್ ಪಕ್ಷವನ್ನು ಸ್ಟ್ರಾಂಗ್ ಮಾಡಬೇಕು ಅಂತೇಳಿ ಶತಪ್ರಯತ್ನ ಒಂದು ಕಡೆ ಆಗ್ತಾ ಇದೆ. ಶಾಸಕರು ಸಚಿವರೊಂದಿಗೆ ಸುರ್ಜೇವಾಲಾ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅವರು. ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಮಾತುಕತೆ ನಡೀತಾ ಇದೆ. ಇಲಾಖೆಯ ಪ್ರಗತಿ ಹೇಗಾಗ್ತಾ ಇದೆ, ಹೊಸ ಯೋಜನೆಗಳ ಬಗ್ಗೆ ಏನು ಮಾಡ್ತಾ ಇದ್ದೀರಿ, ಎಲ್ಲವುಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಸತೀಶ್ ಜಾರಕಿಹೊಳಿ ಪ್ರಸ್ತಾಪ ಮಾಡಿದ್ದಾರೆ. ಅಧ್ಯಕ್ಷರನ್ನು ಚೇಂಜ್ ಮಾಡಿಬಿಡಿ, ಒಬ್ಬನೇ ಮನುಷ್ಯ ಎಷ್ಟೆಷ್ಟು ಹುದ್ದೆಗಳಲ್ಲಿ ಇರೋದು, ವ್ಯಕ್ತಿಯೊಬ್ಬ ಹುದ್ದೆ ಹಲವು, ಇದು ಬೇಡ, ಹಲವಾರು ಹುದ್ದೆಗಳನ್ನು ಒಬ್ಬರಿಗೆ ಯಾಕೆ ಕೊಡ್ತೀರಿ, ಅಧ್ಯಕ್ಷರಿದ್ದಾರೆ ಚೇಂಜ್ ಮಾಡಿಬಿಡಿ ಅಂತ ಹೇಳಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಪಕ್ಷ ಸಂಘಟನೆಯ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರೊಂದಿಗೆ ಚರ್ಚೆ ಕೂಡ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಮಧು ಬಂಗಾರಪ್ಪ ಅವರೊಂದಿಗೂ ಕೂಡ ಮಾತುಕತೆ ನಡೆಸ್ತಾರೆ. ಶಿಕ್ಷಣ ಕ್ಷೇತ್ರದಲ್ಲಿ AI ಹೆಚ್ಚಿನ ಒತ್ತು ಕೊಡಬೇಕು ಅಂಥೇಳಿ ಸಲಹೆ ಬಂದಿದೆ. ಮಧು ಬಂಗಾರಪ್ಪ ಅವರ ಬಳಿ ಇದನ್ನು ಮಾತನಾಡಿದ್ದಾರೆ ಅವರು. ಶಿಕ್ಷಣ ಕ್ಷೇತ್ರದಲ್ಲಿ ಈಗ ಮುಂದೆ ಭವಿಷ್ಯ ಅಂದರೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ, ಈ ಕ್ಷೇತ್ರದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. ಮಕ್ಕಳಿಗೆ ಉದ್ಯೋಗದ ವಿಚಾರದಲ್ಲೋ, ಒಂದಷ್ಟು ಅವಕಾಶಗಳ ವಿಚಾರದಲ್ಲೋ, ಜ್ಞಾನದ ವಿಚಾರದಲ್ಲೋ, ತಿಳುವಳಿಕೆ ವಿಚಾರದಲ್ಲೋ, ಅಪ್ಡೇಟ್ ಆಗ್ತಕ್ಕಂಥ ವಿಚಾರದಲ್ಲೋ ಶಿಕ್ಷಣ ಕ್ಷೇತ್ರಕ್ಕೆ AI ಹೆಚ್ಚಿನ ಒತ್ತು ಕೊಡಬೇಕು ಅಂತ ಸಲಹೆ ಬಂದಿದೆ. ಸಚಿವ ಬೋಸರಾಜು ಜೊತೆಯಲ್ಲಿ ಅನುದಾನದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. 7-8 ಶಾಸಕರು ನಿಮ್ಮ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ, ಅನುದಾನನೇ ಬಿಡುಗಡೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ಸುರ್ಜೇವಾಲಾ ಅವರ ಮಾತಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಬೋಸರಾಜು ಅವರು. ನೋಡಿ ಸ್ವಾಮಿ, ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆ ಆದರೆ ನಾವು ಕೊಡ್ತೀವಿ, ಆರ್ಥಿಕ ಇಲಾಖೆಯಿಂದನೇ ಹಣ ಬಿಡುಗಡೆ ಆಗದೇ ಇದ್ದರೆ ಲೇಟ್ ಆಗೇ ಆಗುತ್ತೆ ನಮಗೆ, ಹಾಗಾಗಿ ಲೇಟ್ ಆಗಿರಬಹುದು ಅಂಥೇಳಿ ಬೋಸರಾಜು ಅವರು ಕೂಡ ಮಾತಾಡಿದ್ದಾರೆ. ನೋಡಿ, ಈಗ ಭಾಳ ಸ್ಪಷ್ಟ, ಇದು ಮೊದಲನೇ ಸರಿ ಅಂತೂ ರಣದೀಪ್ ಅವ್ರು ಬರ್ತಾ ಇಲ್ಲ ಅಲ್ಲ, ಹಲವಾರು ವರ್ಷದಿಂದ ನಮ್ಮ ಉಸ್ತುವಾರಿ ಆಗಿರೋದ್ರಿಂದ ಬರ್ತಾ ಇದ್ದಾರೆ. ಆದರೆ ಇಷ್ಟೊಂದು ಕುತೂಹಲ ಈ ಸರಿ ಯಾಕೆ ಆಗ್ತಾ ಇದೆ ನನಗೆ ಗೊತ್ತಿಲ್ಲ. ಮುಂಚೆನೂ ಕೂಡ ಎಲ್ಲ ಮಂತ್ರಿಗಳ ಮೌಲ್ಯಮಾಪನ ಲಿಖಿತ ಮೂಲಕ ತೊಗೊಂಡಿದ್ದಾರೆ. ನಿಮ್ಮ ಪ್ರವಾಸ ಎಷ್ಟು ಮಾಡಿದ್ದೀರಾ, ಮ್ಯಾನಿಫೆಸ್ಟೋ ನಲ್ಲಿ ಎಷ್ಟು ಅನುಷ್ಠಾನಕ್ಕೆ ತಂದಿದ್ದೀರಾ, ಹೊಸ ನೀತಿಗಳೇನು ತಂದಿದ್ದೀರಾ, ನಿಮ್ಮ ಇಲಾಖೆಯಲ್ಲಿ ಏನೇನು ವಿನೂತನವಾದಂಥ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಮುಂಚೆನೂ ತೊಗೊಂಡಿದ್ದಾರೆ, ಈಗಲೂ ತೊಗೋತಾ ಇದ್ದಾರೆ. ಅದರಲ್ಲಿ ಏನು ಆಶ್ಚರ್ಯವಾಗಿರುವಂಥ ಮಾತೇನು, ಈಗ ಅವ್ರು ನಮ್ಮ ಇವ್ಯಾಲ್ಯೂಯೇಷನ್ ಮಾಡಿಲ್ಲ ಅಂದರೆ ನಮಗೆ BL ಸಂತೋಷ್ ಅವರು, ದತ್ತಾತ್ರೇಯ ಹೊಸಬಾಳೆ ಅವ್ರು ಮಾಡ್ತಾರಾ? ಏನಿಲ್ಲ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೇನು ವರ್ಕ್ಗಳು ಮಾಡಿರ್ತಕ್ಕಂಥದ್ದು ಅದನ್ನು ಭಾಳ ಗಮನ ಇಟ್ಕೊಂಡು ಕೆಲವೆಲ್ಲ ವಿಚಾರಗಳನ್ನು ಕೇಳಿದರು, ಭಾಳ ಖುಷಿಪಟ್ಟರು. ಎಸ್ಪೆಷಲಿ ಕೆಲವು ರಿಫಾರ್ಮ್ಸ್ನ ಮಾಡೋದಕ್ಕೆ ನನಗೇನು ಈ ಡಿಪಾರ್ಟ್ಮೆಂಟ್ ಪೋರ್ಟ್ಫೋಲಿಯೋ ಕೊಟ್ಟಾಗ ಏನು ನನಗೆ ಟಾರ್ಗೆಟ್ ಕೊಟ್ಟಿದ್ರು, ಆ ಟಾರ್ಗೆಟ್ನ ಮತ್ತು ಅದಕ್ಕಿಂತ ಹೆಚ್ಚಾಗೂ ಕೂಡ ಕೆಲವು ವಿಚಾರಗಳನ್ನು, ಎಸ್ಪೆಷಲಿ ಈ ಸಂವಿಧಾನ ಪೀಠಿಕೆ ಶಾಲೆಯಲ್ಲಿ ಓದ್ತಕ್ಕಂಥದ್ದಾಗಲಿ, ಮತ್ತು ಈ ಆಜಿಮ್ ಪ್ರೇಮ್ಜಿ ಫೌಂಡೇಶನ್ ಈ ನ್ಯೂಟ್ರಿಷನಿಗೆಲ್ಲ ಹೇಳಿದರು. ಸ್ವಲ್ಪ ಕಲ್ಯಾಣ ಕರ್ನಾಟಕ ಭಾಗದಲ್ಲೆಲ್ಲ ಸ್ವಲ್ಪ ಅಕ್ಷರ 11 ಸಚಿವರ ಜೊತೆಯಲ್ಲಿ ಸಭೆ ನಡೆದಿದೆ ಇವತ್ತು. ಸತೀಶ್ ಜಾರಕಿಹೊಳಿ, SS ಮಲ್ಲಿಕಾರ್ಜುನ್, ಮಧು ಬಂಗಾರಪ್ಪ, ದಿನೇಶ್ ಗುಂಡೂರಾವ್, ಪ್ರಿಯಾಂಕ್ ಖರ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಶರಣಪ್ರಕಾಶ್ ಪಾಟೀಲ್, NS ಬೋಸರಾಜು, ಸಂತೋಷ್ ಲಾಡ್, K ವೆಂಕಟೇಶ್, D ಸುಧಾಕರ್ ಎಲ್ಲರೊಂದಿಗೂ ಕೂಡ ಸಭೆಯನ್ನು ಮಾಡಲಾಗಿದೆ. ಮೊದಲ ಹಂತ ಅಂತ ಕಾಣುತ್ತೆ ಇದು. ಅಂದರೆ ಈಗ ಇಷ್ಟು ದಿನ ಶಾಸಕರೊಂದಿಗೆ 1-to-1 ಕೂತ್ಕೊಂಡು ಅವರು ಸಭೆಯನ್ನು ಮಾಡಿದರು, ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡಿದ್ದರು, ಸಮಸ್ಯೆಗಳನ್ನು ಕೇಳಿದರು. ಈಗ ಸಚಿವರ ಸರದಿ ಇದೆ. ಸಚಿವರ ಸರದಿಯಲ್ಲಿ ಮಧು ಬಂಗಾರಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್, ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್, SS ಮಲ್ಲಿಕಾರ್ಜುನ್, ಸತೀಶ್ ಜಾರಕಿಹೊಳಿ ಎಲ್ಲರನ್ನ ಕರೆದು ಇವತ್ತು ಅವರು ಮಾತಾಡಿದ್ದಾರೆ. ಶರಣಪ್ರಕಾಶ್ ಪಾಟೀಲ್ ಅವರು, ಬೋಸರಾಜು ಅವರು, ಸಂತೋಷ್ ಲಾಡ್, K ವೆಂಕಟೇಶ್, D ಸುಧಾಕರ್ ಎಲ್ಲರನ್ನೂ ಕೂಡ ಅವರು ಕರೆದು ಮಾತಾಡಿದ್ದಾರೆ. ಇನ್ನು ಇವತ್ತು ಹಾಗಾದ್ರೆ ಶಾಸಕರನ್ನ ಮಾತನಾಡಿಸಿಲ್ವಾ ಅಂತ ನೋಡಿದ್ರೆ ಮಾತನಾಡಿಸಿದ್ದಾರೆ. ಯಾರ್ಯಾರನ್ನ? ಶರತ್ ಬಚ್ಚೇಗೌಡ, ಖನಿಜಾ ಫಾತಿಮಾ, ನರೇಂದ್ರ ಸ್ವಾಮಿ, ಈ ಮೂರರೊಂದಿಗೂ ಕೂಡ ಅವರು ಚರ್ಚೆಯನ್ನು ಮಾಡಿದ್ದಾರೆ.